ಸದಸ್ಯತ್ವ ಅಭಿಯಾನದಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಜನರ ಹೆಸರು ನೋಂದಾಯಿಸುವ ಗುರಿ ಹೊಂದಿದ್ದು, ಇದಕ್ಕಾಗಿ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ ನೀಡಿದರು. ವಿಶ್ವದಲ್ಲಿಯೇ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದ್ದು, ಸುಮಾರು 20 ಕೋಟಿ ಸದಸ್ಯರು ಈ ಪಕ್ಷದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2.10 ಲಕ್ಷ ಮತದಾರರಿದ್ದಾರೆ. ಮತದಾರರನ್ನು ಈಗಲೇ ಬಿಜೆಪಿಯ ಕುಟುಂಬದ ಸದಸ್ಯರನ್ನಾಗಿ ಮಾಡಲು ಇದು ಸುವರ್ಣಾವಕಾಶ ಎಂದರು. ಬಿಜೆಪಿ ಸದಸ್ಯತ್ವ ಅಭಿಯಾನದಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 1 ಲಕ್ಷ ಜನರ ಹೆಸರನ್ನು ಪಕ್ಷಕ್ಕೆ ನೋಂದಾಯಿಸಬೇಕು ಎಂಬ ಗುರಿಯನ್ನು ನಾನು ನೀಡುತ್ತಿದ್ದು, ಎಲ್ಲಾ ಕಾರ್ಯಕರ್ತರು ಇದಕ್ಕಾಗಿ ಶ್ರಮಿಸಬೇಕು. ಒಂದು ಬೂತ್ ವ್ಯಾಪ್ತಿಯಲ್ಲಿ 50% ಜನರನ್ನು ಸದಸ್ಯರನ್ನಾಗಿಸಿದರೆ ಮುಂದಿನ ಚುನಾವಣೆಗೆ ಅನುಕೂಲವಾಗುತ್ತದೆ ಎಂದರು. ಕೃಷಿ ಸಮ್ಮಾನ್, ಫಸಲ್ ಬಿಮಾ, ಜಲಜೀವನ್ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಯೋಜನೆಗಳಿಂದಾಗಿ ಬಿಜೆಪಿ ಮೇಲೆ ಜನರಿಗೆ ಹೆಚ್ಚು ವಿಶ್ವಾಸ ಮೂಡಿದೆ. ಇತ್ತೀಚೆಗೆ 121 ಕೋಟಿ ರು ವೆಚ್ಚದ ವಿವಿಧ ಯೋಜನೆಗಳನ್ನು ಜಿಲ್ಲೆಗೆ ನೀಡಲಾಗಿದೆ. ಆದರೆ ಬಿಜೆಪಿ ಮಾಡಿದ ಅಭಿವೃದ್ಧಿ ಕಾರ್ಯಗಳಿಗೆ ಕಾಂಗ್ರೆಸ್ ನಾಯಕರು ಟೇಪ್ ಕತ್ತರಿಸಿ ಹೆಸರು ಪಡೆಯುತ್ತಿದ್ದಾರೆ. ಆರೋಗ್ಯ ಸಚಿವರು ಈ ಕಡೆಗೆ ಬಂದಿದ್ದರೆ ನಮ್ಮಲ್ಲಿ ಮೆಡಿಕಲ್ ಕಾಲೇಜು ಹೇಗೆ ನಿರ್ಮಿಸಲಾಗಿದೆ ಎಂದು ತೋರಿಸುತ್ತಿದೆ ಎಂದರು. ಬಿಜೆಪಿ ಸದಸ್ಯತಾ ಅಭಿಯಾನಕ್ಕೆ ಒಂದು ದೊಡ್ಡ ಸ್ಪರ್ಶ ಕೊಡಲಿಕ್ಕೆ ನಾವಿವತ್ತೆಲ್ಲ ಕೂಡ ಸೇರಿದ್ದೀವಿ. ಒಂದು ಪಕ್ಷಕ್ಕೆ ಆಧಾರ ಸ್ತಂಭ, ಒಂದು ಚುನಾವಣೆ ಗೆಲ್ಲಬೇಕು ಅಂತಂದರೆ ಅದಕ್ಕೆ ಆಧಾರ ಯಾರು ಅಂತಂದರೆ ಆ ಪಕ್ಷದ ಸಕ್ರಿಯ ಕಾರ್ಯಕರ್ತ ಬಂದು. ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತ ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಇವತ್ತು ನಾವು ಮತದಾರರನ್ನ ಈಗಲಿಂದಾನೇ ಅವರನ್ನು ಸದಸ್ಯರನ್ನಾಗಿ, ನಮ್ಮ ಪಕ್ಷದ ಸದಸ್ಯರನ್ನಾಗಿ, ನಮ್ಮ ಕುಟುಂಬದ ಸದಸ್ಯರನ್ನಾಗಿ ಮಾಡ್ಕೊಳ್ಳಿಕ್ಕೆ ಇದು ಒಂದು ಸುವರ್ಣ ಅವಕಾಶ. ನಾನಿವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಮುಖಂಡರುಗಳಿಗೆ ಕರೆಯನ್ನು ಕೊಡ್ತೇನೆ. ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಗುರಿ 1 ಲಕ್ಷ ಸದಸ್ಯರನ್ನ ಈ ಕ್ಷೇತ್ರದಲ್ಲಿ ಬಿಜೆಪಿ ಸದಸ್ಯರನ್ನಾಗಿ ಮಾಡಬೇಕು. ನಾನು ಕರೆ ಕೊಟ್ಟ ಕೂಡಲೇ ಆಗೋದಿಲ್ಲ. ಅದು ನನ್ನ ನಿರೀಕ್ಷೆ, ನನ್ನ ಆಸೆ, ನನ್ನ ಗುರಿ ಮುಟ್ಟಬೇಕು ಅಂತಂದರೆ ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು, ಪ್ರತಿಯೊಬ್ಬ ಕಾರ್ಯಕರ್ತ ಬಂಧುಗಳು ಕೂಡ ನೀವು ಇದನ್ನು ಒಂದು ಕಿಚ್ಚಿನಿಂದ ಒಂದು ಗುರಿಯನ್ನು ಹಾಕ್ಕೊಂಡು ಈ ಕ್ಷೇತ್ರದಲ್ಲಿ 1 ಲಕ್ಷ ಮತವನ್ನು, 1 ಲಕ್ಷ ಸದಸ್ಯರನ್ನು ಮಾಡ್ತೇವೆ ಅಂತೇಳಿ ತಾವೆಲ್ಲ ಕೂಡ ಪಣ ತೊಟ್ಟಿದ್ರೆ 100ಕ್ಕೆ 100 ಸಾಧ್ಯ ಆಗ್ತದೆ. ಹೀಗೆ ನಮ್ಮ ಪಕ್ಷವನ್ನು ಗಟ್ಟಿಯಾಗಿ ನಾವು ಕಟ್ಟಬೇಕು ಅಂತಂದರೆ ಅದು ಒಂದೇ ಮಾರ್ಗ, ಸದಸ್ಯರ ನೋಂದಣಿಯನ್ನು ನಾವು ಮಾಡಬೇಕು. ಜಿಲ್ಲೆಯಲ್ಲಿ ಮೆಗಾ ಡೈರಿ ಮಾತ್ರ ಆಗಿದೆ, ಆದರೆ ಪ್ಯಾಕೆಟ್ ಪನ್ನೀರ್ ಘಟಕ ಆಗಿಲ್ಲ. ಐಸ್ ಕ್ರೀಮ್ ಘಟಕವನ್ನು ಚಿಂತಾಮಣಿಗೆ ತೆಗೆದುಕೊಂಡು ಹೋಗಲಾಗಿದೆ. ಡೈರಿಯಲ್ಲಿ 5 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಉತ್ಪಾದನೆ ಹೆಚ್ಚಳವಾದರೆ ಅದಕ್ಕೆ ಯಾವುದೇ ಸೌಲಭ್ಯವಿಲ್ಲ. ರಾಜಕೀಯ ದೃಷ್ಟಿಕೋನದಿಂದ ಎಲ್ಲವನ್ನೂ ನೋಡುತ್ತಿರುವುದರಿಂದ ಹೀಗಾಗಿದೆ. ರೈತರಿಗೆ ಬೇರೆ ಕಡೆ ಮಾರುಕಟ್ಟೆಗೆ ಜಾಗ ಮಂಜೂರು ಮಾಡಲಾಗಿದೆ. ರೇಷ್ಮೆ ಹೈಟೆಕ್ ಮಾರುಕಟ್ಟೆ ಯೋಜನೆಯನ್ನು ಬಿಜೆಪಿ ಸರ್ಕಾರ ಮಂಜೂರು ಮಾಡಿದ್ದು, ಅದಕ್ಕಾಗಿ ಕಾಂಗ್ರೆಸ್ ನಾಯಕರು ಹೆಸರು ಪಡೆಯಲು ಯತ್ನಿಸುತ್ತಿದ್ದಾರೆ ಎಂದು ದೂರಿದರು. ಎತ್ತಿನಹೊಳೆ ಯೋಜನೆಯಡಿ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರಕ್ಕೆ ನೀರು ಬಂದಿಲ್ಲ. ಕಳೆದ 4 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ 9,200 ಕೋಟಿ ರು ಅನುದಾನವನ್ನು ಯೋಜನೆಗೆ ನೀಡಿದೆ. ಆದರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಒಂದೇ ಒಂದು ಮಾತು ಹೇಳಿಲ್ಲ. ಮನಸ್ಸು ಮಾಡಿದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಯೋಜನೆ ಉದ್ಘಾಟನೆ ಮಾಡಬಹುದಿತ್ತು. ಬೇಕಿದ್ದರೆ ಇದರ ಕೀರ್ತಿಯನ್ನು ಕಾಂಗ್ರೆಸ್ ಸರ್ಕಾರ ಪಡೆಯಲಿ, ಆದರೆ 2ನೇ ಹಂತದ ಕಾಮಗಾರಿಯನ್ನು ಪೂರ್ಣಗೊಳಿಸಲಿ, ಜೊತೆಗೆ ವಿನ್ಯಾಸ ಮಾಡಿದಂತೆಯೇ ಯೋಜನೆಯನ್ನು ಅನುಷ್ಠಾನ ಮಾಡಲಿ ಎಂದು ಒತ್ತಾಯಿಸಿದರು. ಇವತ್ತು ಎತ್ತಿನಹೊಳೆ ಮೊದಲನೇ ಹಂತದಲ್ಲಿ ಬಂದ ಕೋಲಾರಕ್ಕೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದೆಯಾ?
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದಿದೆಯಾ? ಈ ಯೋಜನೆ ರೂಪಿಸಿದವರು ಯಾರು? ಈ ಯೋಜನೆಗೆ 9,200 ಕೋಟಿ ರೂಪಾಯಿಗಳನ್ನು ಕಳೆದ 4 ವರ್ಷದಲ್ಲಿ ಕೊಟ್ಟವರು ಯಾರು? ಬಿಜೆಪಿ ಸರ್ಕಾರ. ಅದನ್ನು ಕೂಡ ನೀವೇ ಪೂಜೆ ಮಾಡ್ತೀರಿ. ನಾವೇ ಇದನ್ನು ಉದ್ಘಾಟನೆ ಮಾಡ್ಬೋದಿತ್ತು. ಮಾನ್ಯ ಬೊಮ್ಮಾಯಿಯವರು ನನಗೆ ಹೇಳಿದ್ರು, ಇಲ್ಲಪ್ಪ, ನಾನು ಉದ್ಘಾಟನೆ ಮಾಡಿದರೆ ನಿಮ್ಮ ಭಾಗದ ಜನರು ಬೇಜಾರು ಮಾಡ್ಕೊಳ್ತಾರೆ, ಉದ್ಘಾಟನೆ ಮಾಡಿದ್ರೆ ನಿಮ್ಮ ಭಾಗಕ್ಕೆ ನೀರು ಬರೋದಿಲ್ಲ, ನಿನ್ನೆ ಜನ ಬೈಕೊಳ್ತಾರೆ, ಬೇಡ ಉದ್ಘಾಟನೆ ಮಾಡೋದು ಅಂತ ಹೇಳಿದ್ದಕ್ಕೆ ನಿಲ್ಲಿಸಿದ್ರು. 22 ಡಿಸೆಂಬರ್ನಲ್ಲೇ ಇದು ಸಿದ್ಧ ಆಗಿತ್ತು. ನಾವು ಮಾಡಲಿಕ್ಕೆ ಹೋಗಲಿಲ್ಲ ಆ ಕೆಲಸ. ಆದರೂ ನಮ್ಮ ತಕರಾರಿಲ್ಲ, ನೀವು ಮಾಡಿದ್ದೀರಿ, ನೀವೇ ಕೀರ್ತಿ ತಗೊಳ್ಳಿ. 2ನೇ ಹಂತ ಮುಗಿಸಿ ಇವತ್ತು ನಿಗದಿ ಆದಂತೆ ಯೋಜನೆ ರೂಪಿಸಿದ್ದೇವೆ. ಈ ಯೋಜನೆಯನ್ನು ಈ ಭಾಗದ ರೈತರಿಗೆ ನೀವು ತಂದುಕೊಡಿ ಅಂತ ನಾನು ಆಗ್ರಹವನ್ನು ಮಾಡ್ತೇನೆ. ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ವಾಮಮಾರ್ಗದ ಮೂಲಕ ಗೆಲ್ಲಲು ಪ್ರಯತ್ನಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದ್ವೇಷ ಸಾಧಿಸಿದರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಎಂದರು. ಕ್ಷೇತ್ರದಲ್ಲಿ 16 ವರ್ಷದ ತರುಣನ ಆತ್ಮಹತ್ಯೆ ಆಗಿದೆ. ಇದಕ್ಕೆ ವೃತ್ತ ನಿರೀಕ್ಷಕರು ಸೇರಿದಂತೆ ಹಲವು ಪೊಲೀಸರ ಕುಮ್ಮಕ್ಕು ಇದೆ. ಸಂಬಂಧಿಸಿದ ಪೊಲೀಸರ ವಿರುದ್ಧ ದೂರು ದಾಖಲಿಸಿರುವುದಾಗಿ ಸಂಸದರು ಹೇಳಿದರು. ಗೃಹ ಸಚಿವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಮರ್ಪಕವಾಗಿದೆ ಎಂದು ಹೇಳುತ್ತಾರೆ. ಆದರೆ ಕಾನೂನು ಹೇಗಿದೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಡೆದ ಈ ಘಟನೆಯೇ ನಿದರ್ಶನವಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲು ಅವರ ಜೊತೆಯಲ್ಲಿರುವವರೇ ಕೆಡ್ಡ ತೋಡಿದ್ದಾರೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಸಿದ್ದರಾಮಯ್ಯ ಎಚ್ಚರ ವಹಿಸೋದು ಉತ್ತಮ ಎಂದು ಟಾಂಗ್ ನೀಡಿದರು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟ ಭಯೋತ್ಪಾದಕರ ಗುರಿ ಬಿಜೆಪಿ ಕಚೇರಿ ಆಗಿತ್ತು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಂಸದರು, ಉಗ್ರಗಾಮಿಗಳಿಗೆ, ದಾಳಿಕೋರರಿಗೆ ದೇಶ, ಜಾತಿ, ಧರ್ಮದ ಬಗ್ಗೆ ಬೇಕಿಲ್ಲ. ಉಗ್ರಗಾಮಿ ಕೃತ್ಯಗಳನ್ನು ಕಟುವಾಗಿ ಖಂಡಿಸಬೇಕು. ಭಯೋತ್ಪಾದಕ ಎಂದರೆ ಭಯೋತ್ಪಾದಕನೇ. ಅವರ ಗುರಿ ಬಿಜೆಪಿ ಸರ್ಕಾರ ಮತ್ತು ಪಕ್ಷದ ನಾಯಕರ ಮೇಲೆ. ಯಾಕೆಂದರೆ ದೇಶದ ಆಶಯ, ತತ್ವ, ಸಿದ್ಧಾಂತ, ಸಂವಿಧಾನ ಮತ್ತು ಧರ್ಮ ಉಳಿಸುವ ಏಕೈಕ ಪಕ್ಷ ಬಿಜೆಪಿ. ಇಂತಹ ಪಕ್ಷ ಭಯೋತ್ಪಾದಕರಿಗೆ ಬೇಕಿಲ್ಲ. ಅವರ ಪರ ಮೃದು ಧೋರಣೆ ಹೊಂದಿರುವವರು ಅಧಿಕಾರದಲ್ಲಿರಬೇಕು ಎಂಬ ಧೋರಣೆ ಇದೆ ಎಂದರು. ನಮ್ಮ ಕ್ಷೇತ್ರದಲ್ಲೂ 16 ವರ್ಷದ ತರುಣ ಆತ್ಮಹತ್ಯೆಯಾಗಿದೆ. ಇದು ಇಲ್ಲಿ ಲೋಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಕುಮ್ಮಕ್ಕು ಸ್ಥಳೀಯ ಮುಖಂಡರಿಗೆ ಕೊಟ್ಟು ಇಂಥ ಅವಾಂತರಗಳಾಗ್ತಾ ಇದೆ. ಇವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಾನು ಇವತ್ತೇ SP, IG, DGPಗೂ ಕೂಡ ಈ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಸಂಬಂಧಪಟ್ಟಂಥ ಇತರೆ ಪೊಲೀಸ್ನವ್ರ ಮೇಲೆ ನಾನು ದೂರನ್ನು ದಾಖಲಿಸ್ತೀನಿ. ಅವ್ರ ತಂದೆ ತಾಯಿಗೆ ಇದ್ದಂಥ ಒಬ್ಬ ಮಗ, 16 ವರ್ಷದ ತರುಣ. ಇದನ್ನೆಲ್ಲ ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕೇ ಹೊರತು ರಾಜಕೀಯದ ದೃಷ್ಟಿಯಿಂದ ಅಲ್ಲ. ಕಾನೂನು ಸುವ್ಯವಸ್ಥೆ ಇದೆ ಅಂತೇಳಿ ಪದೇ ಪದೇ ಗೃಹ ಸಚಿವರು ಹೇಳ್ತಾರೆ. ತಾವು ನೋಡಿ, ದರ್ಬೆ ಹಾಕ್ಕೊಂಡು ನೋಡಿ ಏನಾಗ್ತಾ ಇದೆ ನೋಡಿ. ಯಾಕೆ ಇದಾಗ್ತಾ ಇದೆ, ಯಾರ ಪ್ರೇರಣೆ ಇತ್ತು, ಯಾರ ಒಂದು ಕೃಪಾ ಕಟಾಕ್ಷದಿಂದ ಇವೆಲ್ಲ ಆಗ್ತಾ ಇದೆ, ಯಾರ ಕುಮ್ಮಕ್ನಿಂದ ಆಗ್ತಾ ಇದೆ, ಇದು ನೋಡಿ. ನಿಮಗೆಲ್ಲ ಕೂಡ ನಿಮ್ಮ ಫಿಂಗರ್ ಟಿಪ್ಸಲ್ಲಿದೆ. ಹಿರಿಯ ಅಧಿಕಾರಿಗಳನ್ನು ಕೇಳಿ ನಾನು ಹೇಳ್ತಾ ಇರ್ತಕ್ಕಂಥ ವಾಸ್ತವಾಂಶ ಹೌದಾ ಅಲ್ವಾ ಅಂತೇಳಿ. ತಪ್ಪಿತಸ್ಥರ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ಳಿ, ಆಗ ನಿಮಗೆ ಸರ್ಕಾರಕ್ಕೆ ಕೂಡ ಸ್ವಲ್ಪ ಗೌರವ ಇರ್ತದೆ. ನೋಡಪ್ಪ, BJP ಪಕ್ಷದ ಮುಖಂಡರುಗಳು ಮಾನ್ಯ ಸಿದ್ದರಾಮಣ್ಣವರನ್ನು ಇಳಿಸಬೇಕು ಅಂತ ಎಷ್ಟು ಜನ ಬಯಸಿದಾರೋ ಅದಕ್ಕೆ 2 ಪಟ್ಟು ಜನ ಕಾಂಗ್ರೆಸ್ನ ಮುಖಂಡರುಗಳು, ಅವರ ಜೊತೆಯಲ್ಲಿರ್ತಕ್ಕಂಥವರೇ ಅದಕ್ಕೆ ವ್ಯೂಹ ರಚನೆ ಮಾಡಿ ಕೆಡ್ಡವನ್ನು ಈಗಾಗಲೇ ಅವರು ಕೆಡ್ಡವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಕಾಂಗ್ರೆಸ್ನ ಮುಖಂಡರುಗಳ ಬಗ್ಗೆನೇ ಎಚ್ಚರ ವಹಿಸೋದು ಒಳ್ಳೆಯದು. ಹೆಚ್ಚಾಗಿ ದಾಳಿಕೋರರಿಗೆ, ಉಗ್ರಗಾಮಿಗಳಿಗೆ ಜಾತಿ, ಧರ್ಮ, ದೇಶ ಇದರ ಬಗ್ಗೆ ಯಾವುದರಲ್ಲೂ ನಂಬಿಕೆ ಇಲ್ಲ. ಇದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಉಗ್ರಗಾಮಿ ಕೃತ್ಯಗಳನ್ನು ನಾವು ಅತ್ಯಂತ ಕಟುವಾಗಿ ಅದನ್ನು ಖಂಡಿಸಬೇಕು. ಅದನ್ನು ಖಂಡಿಸ್ತೇನೆ. ಅದರಲ್ಲಿ ಮೈಲ್ಡ್,
ಮಾಡ್ರೇಟ್ ಸಿವಿಯರ್ ಅಂತೇನಿಲ್ಲ. ಟೆರರಿಸ್ಟ್ ಆರ್ ಟೆರರಿಸ್ಟ್. ಹಾಗಾಗಿ ಅವರು ಭಾರತೀಯ ಜನತಾ ಪಕ್ಷದ ಕಚೇರಿ ಮೇಲೆ ನಿಮಗೆ ಗೊತ್ತಿದೆ, ಅವರ ಟಾರ್ಗೆಟೇ ನಮ್ಮ ಪಕ್ಷಗಳ ಮೇಲೆ, ನಮ್ಮ ಸರ್ಕಾರದ ಮೇಲೆ, ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ ಹೆಚ್ಚಾಗಿ ಮಾಡ್ತಾರೆ. ಯಾಕೆ ಅಂದರೆ ಇವತ್ತು ನಮ್ಮ ಪಕ್ಷ ಈ ದೇಶದ ಆಶಯವನ್ನು, ಈ ದೇಶದ ತತ್ವ ಸಿದ್ಧಾಂತ, ಸಂವಿಧಾನ, ನಮ್ಮ ಧರ್ಮವನ್ನು ಉಳಿಸುವಂಥ ಪ್ರಮುಖ ರಾಜಕೀಯ ಪಕ್ಷ ಆಗಿದೆ. ಅದು ಅವ್ರಿಗೆ ಬೇಕಿಲ್ಲ. ಆ ಉಗ್ರಗಾಮಿಗಳಿಗೆ ಏನಾಗಿದೆ, ಇಂಥ ಪಕ್ಷ ಅವ್ರಿಗೆ ಬೇಕಿಲ್ಲ. ಅವರಿಗೆ ಸಹಕಾರ ನೀಡುವಂಥವ್ರು, ಅವರಿಗೆ ಎಲ್ಲೋ ಒಂದು ಕಡೆ ಮೃದು ಧೋರಣೆಯನ್ನು ತೋರುವಂಥವರು ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಅವರ ಚಿತಾವಣೆ. ಇದೆಲ್ಲ ಚಿತಾವಣೆಯ ಭಾಗ ಅಷ್ಟೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.